ಎಲ್ಲರಿಗೂ ನಮಸ್ಕಾರ. ಸರೋಜಿ ಕಿಚನ್ಗೆ ಸ್ವಾಗತ. ಇನ್ನು ನೋಡ್ತಾ ಇರೋದು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಖಾರ ಇರುತ್ತೆ ಅಂತ ಕೆಲವೊಬ್ಬರು ಮಾಡೋದೇ ಇಲ್ಲ. ತುಂಬ ಖಾರ ಇದ್ದ ಕ್ಯಾಪ್ಸಿಕಮನ್ನು ಹೇಗೆ ಸಪ್ಪೆಯಾಗಿ ರುಚಿಕರವಾಗಿ ಮಾಡೋದಂತ ನೋಡೋಣ. ಮೊದಲು ನಾನು ಕ್ಯಾಪ್ಸಿಕಮ್ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಟು ಈರುಳ್ಳಿನ ಹಚ್ಕೊಳ್ಬೇಕು. ಆಮೇಲೆ ಮಸಾಲೆಗೆ ಸ್ವಲ್ಪ ಶೇಂಗಾ, ಒಂದು ಮುಷ್ಟಿಯಷ್ಟು ಶೇಂಗಾ, ಒಂದು ಮುಷ್ಟಿಯಷ್ಟು ಎಳ್ಳು ಹುರ್ಕೊಳ್ಬೇಕು. ಆಮೇಲೆ ಒಂದೆರಡು ಈರುಳ್ಳಿ, ಒಂದು 4 ಗಡ್ಡೆ ಬೆಳ್ಳುಳ್ಳಿ, ಕರಿಬೇವು ಇವನ್ನು ಫ್ರೈ ಮಾಡಿಕೊಂಡು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಜೀರಿಗೆ ಸೇರಿಸಿಬಿಟ್ಟು ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಆರಬೇಕಿದು ತಣ್ಣಗಾಗೋವರೆಗೂ. ಅಲ್ಲಿವರೆಗೂ ಒಂದು ಒಲೆ ಮೇಲೆ ಬಾಳ್ಗೆ ಇಟ್ಟು ಅದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು. ತುಂಬ ಎಣ್ಣೆ ಕಾದಿರಬಾರ್ದು. ನೋಡಿ ಈಗ ತಣ್ಣಗಾಗಿದೆ. ಎಲ್ಲ ಮಸಾಲೆಯನ್ನು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈಗ ರೆಡಿ ಆಯಿತು. ಮೊದಲು ನೆನಿಟ್ಟದ್ದ ತೊಗರಿಬೇಳೆಯನ್ನು ನೋಡಿ ಒಂದು ಅರ್ಧ ಗಂಟೆ 20 ನಿಮಿಷ ಆದರೂ ಸಾಕು. ನೆನಿಟ್ಟ ಬೇಳೆಯನ್ನು ಸೇರಿಸ್ಕೊಳ್ಬೇಕು. ಬೇಳೆ ಬೇಡ ಅಂದರೆ ನೀವು ಉಳಿದಿದ್ದ ಮಸಾಲೆ ಅಷ್ಟೇ ಹಾಕ್ಕೊಳ್ಬೋದು. ಆಮೇಲೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಹುಣಸೆಹಣ್ಣು ನೆನಿಟ್ಟಿದ್ದೆ. ಹುಣಸೆಹಣ್ಣು ಕಿವುಚ್ಕೊಂಡು ಹುಣಸೆ ನೀರು ಹಾಕ್ಕೊಂಡಿದ್ದೀನಿ. ನೀವು ಹುಣಸೆಹಣ್ಣು ಬೇಡ ಅಂದರೆ ಟೊಮೆಟೊ ರುಬ್ಕೊಂಡು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ರುಬ್ಬಿಕೊಂಡಂಥ ಮಿಶ್ರಣವನ್ನು ಸೇರಿಸ್ಕೋಬೇಕು. ಅದರ ಜೊತೆಗೆ ನಾನು ಗುರೆಳ್ಳು ಪುಡಿ ಅಥವಾ ಗುಚ್ಚಳ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ಮನೆಯಲ್ಲಿ 3 ಥರ ಪುಡಿ ಇರುತ್ತೆ: ಗುರೆಳ್ಳು ಪುಡಿ, ಎಳ್ಳು ಪುಡಿ, ಶೇಂಗಾ ಪುಡಿ. ಬಟ್ ತೋರಿಸೋ ಸಲುವಾಗಿ ನಾನು ಮತ್ತೆ ಹುರ್ಕೊಂಡಿದ್ದೀನಿ. ಇವಾಗ ಗುರೆಳ್ಳು ಪುಡಿ ಇತ್ತು, ನಾನು ಹುರ್ಕೊಳ್ಳಿಲ್ಲ. ನೋಡಿ ರುಚಿಯಾದ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.